ಲೈ ನಾಲಾಯಕ್ ಬಡ್ಡಿ ಐದ್ನೆ ತೆಲುಗ್ಲವಾಗಿದೆ. ಹೊರಗೆ ಹೋಗಿದ್ದೆ, ಒಂಚೂರು ಕೆಲಸ ಇತ್ತು. ಓಹೋ, ಅಂತ ಗನಂದಾರಿ ಕೆಲಸ ಏನಿತ್ತಳಿ ಅಂದ್ರೆ ಹೊಸ ಕಂಪನಿ ಏನಾದ್ರೂ ಶುರು ಮಾಡಿದ್ರ? ಲೈ ನಿನ್ನಿಂದನೇ ಕಣ ನನ್ನ ಮಗಳಿಗೆ ಇವತ್ತಿಂತ ಪರಿಸ್ಥಿತಿ ಬಂದಿರೋದು. ನನಗೆ ಒಳ್ಳೆ ಮಗ ಆಗ್ಲಿಲ್ಲ, ಹೆಂಡತಿಗೆ ಒಳ್ಳೆ ಗಂಡ ಆಗ್ಲಿಲ್ಲ. ಅದ್ಯಾವ ಮಗ ಹತ್ಕೊಂಡು ನಿನ್ನ ಬದುಕಿದ್ದಿಲ್ಲ ನೀನು. ಕೇಳ್ದಾಗೆಲ್ಲ ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ಅಂತ ಹೋಯ್ತಾರ್ಚ. ಏನ್ ಕಿತ್ ಗುಡ್ಡ ಹಾಕೋ ಕೆಲಸ ನಿಂದು? ಇಷ್ಟು ವಯಸ್ಸಾದ್ರೂ ದುಡ್ದು ಹೆಂಡತಿ ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ಲ ನಿನಗೆ? ಅಲ್ಲಕಲ್ಲ, ನಿನ್ ಹೆಂಡತಿ ಇರೋ ಪರಿಸ್ಥಿತಿ ನೋಡಿ ಯಾವತ್ತಾದ್ರೂ ಒಂದ್ 4 ಮಾತಾಡಿದ್ದೀನಲ್ಲ? ತಿಂದ್ಯಾ ಉಂಡ್ಯಾ ಅಂತ ಏನಾದ್ರು ಕೇಳಿದ್ಯಲ್ಲ? ಅದನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ಪೋಲಿ ಅಲಿಯಕ್ಕೆ ಹೋಗ್ತಿಲ್ಲ ನೀನ್. ಲೈ ಎಂತ ಬಡ್ಡಿ ಐದ್ ನಾನು ನಿನ್. ಲೈ ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ. ಮಗುನ ಕಳ್ಕೊಂಡು ಸಿಂಚನ ಎಷ್ಟು ಸಂಕಟ ಪಡ್ತಿದ್ದಾಳೋ ಅಷ್ಟೇ ನೋವು ನಾನು ಅನುಭವಿಸ್ತಾ ಇದ್ದೀನಿ. ನೀವು ಹೀಗೆಲ್ಲ ಮಾತಾಡಿ ಇನ್ನಷ್ಟು ನೋವು ಕೊಡಬೇಡಿ. ಲೈ ನಾವಲ್ಲಕಲ್ಲ ನಿನಗೆ ನೋವು ಕೊಡ್ತಾ ಇರೋದು, ನೀನ್ ನಮಗ್ ನೋವು ಕೊಡ್ತಾ ಇರೋದು. ಅವಳನ್ನ ಕಟ್ಕೊಂಡಾಗಿಂದ ಒಂದ್ ದಿವ್ಸಕ್ಕಾದ್ರೂ ಸಮಾಧಾನ ಮಾತಾಡಿದ್ಯಲ್ಲ ನೀನು? ಲೇ ಅವಳು ದುಡ್ದಿದ್ದ ದುಡ್ಡಲ್ಲಿ ತಿಂತಾರ ನಾಲಾಯಕ್ ಬಡ್ಡಿ ಐದ ನೀನು. ನಿನಗೇನಲ್ಲ ಅಲ್ಲಿ ನೋವು ಬದ್ನೆಕಾಯಿ? ನೋಡಿ ಅಳಿಂದ್ರೆ, ನೀವು ದುಡಿಯೋದ್ರಿಂದ ಈ ಮನೆ ನಡಿಬೇಕು ಅಂತ ಏನೂ ಇಲ್ಲ. ಆದ್ರೆ ಗಂಡಸಾಗಿ ಹುಟ್ಟಿದ್ಮೇಲೆ ಒಂದು ಕೆಲಸ ಅನ್ನೋದು ಬೇಡವಾ? ಹೆಂಡತಿ ಆದವಳು ಬೆಳಗ್ಗೆ ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ಸಂಜೆ ದುಡ್ದು ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಆದ್ರೆ ನೀವು ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಕೆಲಸ ಹುಡುಕ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಕೆಲಸ ಮಾಡ್ತಾ ಇಲ್ಲ. ಈ ಕೆಲಸ ಮಾಡಿದ್ರಿಂದಲೇ ನೊಂದ್ಕೊಂಡು ಅವಳ ಮಗು ಹೀಗಾಗಿದ್ದು. ಇನ್ನು ನನ್ನ ಮಗಳಿಗೆ ಏನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ಸಿಂಚನನ ಪರಿಸ್ಥಿತಿ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಮಗು ಹೋಗಿದ್ದಕ್ಕೆ ನಾನು ಕಾರಣ ಅಂತ ದಯವಿಟ್ಟು ಹೇಳ್ಬೇಡಿ. ನಾನು ದುಡಿದೇ ಇರ್ಬೋದು, ಆದರೆ ಸಿಂಚನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇದ್ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಲೇ ಬಡ್ಡಿ ಐದ್ನೆ, ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅವಳಿಗೆ ಯಾಕಲ ಇಂಥ ಪರಿಸ್ಥಿತಿ ಗೊತ್ತಾಯ್ತು? ಅವಳ ಮದುವೆ ಆದಾಗಿಂದ ಒಂದ್ 4 ಸಮಾಧಾನದ ಮಾತಾಡಿದ್ಯಲ್ಲ ನೀನು? ಇಲ್ಲ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿದ್ಯಲ್ಲ ನೀನು? ನೋಡ್ದಾಗೆಲ್ಲ ಏನೋ ಗಲ್ಗಂಟೆ ಸಿದ್ದಿನ ತರ ಅಲ್ಲ ಆಡ್ಕೊಂಡಿದ್ದು, ಇವಾಗ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಕ್ ಬಂದ್ಬಿಟ್ಟ ದೊಡ್ಡದಾಗಿ. ಸೊ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಲೇ ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಯಾವತ್ತೋ ಮೇಲಕ್ಕೆ ಹೋಗ್ಬಿಡ್ತಿದ್ದೆ ಕಲ. ನಿಮಗೆ ನಿಮ್ಮ ನೋವು ಅಷ್ಟೇ ಕಾಣಿಸ್ತಾ ಇದೆ, ನನ್ನ ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಗೊತ್ತಾದ್ರೂ ಗೊತ್ತಾಗ್ಬಹುದು.